ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ನಡೆದಿರ್ತಕ್ಕಂತಹ ಒಂದು ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಏನ್ ಮಾಡಿದ್ರಿ ಅಂತಂದ್ರೆ ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೊಂಡಿದ್ರಿ. ಆ ಕನ್ಫ್ಯೂಷನ್ಸ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಇವತ್ತು ನಿಮಗೆ ಸವಿವರವಾಗಿ ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರ ಸರಸ್ವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಾಗೂ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸಸ್ ನಲ್ಲಿ ಈಗಾಗಲೇ LKG ಇಂದ 5ನೇ ತರಗತಿವರೆಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ ಅಡ್ಮಿಷನ್ಸ್ ಗಳು ಕೂಡ ಪ್ರಾರಂಭ ಆಗಿದಾವ, ತರಗತಿಗಳು ಕೂಡ ಪ್ರಾರಂಭ ಆಗಿದಾವ. ಇನ್ನು ನೀವು ಯಾರ್ಯಾರು ಅಡ್ಮಿಷನ್ಸ್ ಗಳು ಬೇಕಾಗಿದ್ರೆ ಏನ್ ಮಾಡ್ರಿ ಅಂತಂದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಡ್ಮಿಷನ್ಸ್ ಗಳನ್ನ ಪಡೆದುಕೊಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ ಯಾರೆಲ್ಲ ಎಕ್ಸಾಮ್ಸ್ ನ ಬರ್ದಿದ್ದೀರಾ ಅವರು ಕೂಡ, ಮತ್ತೆ ಇನ್ನು ಯಾರಾದ್ರೂ ಎಕ್ಸಾಮ್ಸ್ ಗೆ ಅಟೆಂಡ್ ಆಗಕ್ ಆಗಿಲ್ಲಲ್ಲ ಅವರು ಕೂಡ ನೀವೇನಾದ್ರೂ ಪ್ರವೇಶವನ್ನ ಪಡಿಬೇಕು ಅಂತ ಅನ್ಕೊಂಡಿದ್ರೆ ನಿಮಗೆ ಜೂನ್ 15ರವರೆಗೂ ಅವಕಾಶ ಇರ್ತದ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಜೂನ್ 15ರ ಒಳಗಾಗಿ ನೀವು ಅಡ್ಮಿಷನ್ಸ್ ಗಳನ್ನ ತೆಗೆದುಕೊಂಡು ಕ್ಲಾಸಿಗೆ ಅಟೆಂಡ್ ಆಗ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಈ ಒಂದು ಪರೀಕ್ಷೆಯಲ್ಲಿ ಯಾರೆಲ್ಲ ಜಾಸ್ತಿ ಅಂಕಗಳನ್ನ ಗಳಿಸಿದ್ರು ಅವರಿಗೆ ಉಚಿತ ಶಿಕ್ಷಣ ಯೋಜನೆಗೆ ಯಾರೆಲ್ಲ ಅನ್ವಯ ಆಗಿದಾರಲ್ಲ ಅವರಿಗೂ ಕೂಡ ಏನಂತಂದ್ರ ನಮ್ಮಲ್ಲಿ ಉಚಿತ ಶಿಕ್ಷಣ ಯೋಜನೆಯಲ್ಲಿ ನಾವು ನೀಡ್ತಾ ಇದ್ದೀವಿ. ಹಾಗಾಗಿ ಮತ್ತೆ ಫಸ್ಟ್, ಸೆಕೆಂಡ್, ಥರ್ಡ್ ಯಾರೆಲ್ಲ ಪ್ರೈಸ್ ತಗೊಂಡಿದ್ರಲ್ಲ ಅವರಿಗೆ ಪ್ರೈಸ್ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅದೇ ರೀತಿಯಾಗಿ ನೀವೇನಾದ್ರೂ ಈ ಸದ್ಯಕ್ಕೆ 4ನೇ ತರಗತಿ ಮತ್ತು 5ನೇ ತರಗತಿಯಲ್ಲಿ ಓದ್ತಿದ್ರೆ ನಿಮಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಈಗಾಗಲೇ ನವೋದಯದ ನೋಟಿಫಿಕೇಶನ್ ಆಗಿದೆ, ಆದ್ರೆ ಅಪ್ಲಿಕೇಶನ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ. ಹಾಗಾಗಿ ನೀವು ತಡ ಮಾಡೋದು ಇನ್ನು ಏನಂತಂದ್ರ ಅವಕಾಶ ಇರೋದಿಲ್ಲ ತಡ ಮಾಡೋದಕ್ಕೆ. ಹಾಗಾಗಿ ಏನ್ ಮಾಡ್ರಿ, ಇವತ್ತೇ ನೀವು ಅಡ್ಮಿಷನ್ಸ್ ಗಳನ್ನ ತೆಗೆದುಕೊಂಡು ನಿಮ್ಮ ಒಂದು ಪ್ರಿಪರೇಷನ್ ಅನ್ನ ಸ್ಮಾರ್ಟ್ ಆಗಿರ್ತಕ್ಕಂತಹ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಸ್ಮಾರ್ಟ್ ಆಗಿರ್ತಕ್ಕಂತಹ ಪ್ರಿಪರೇಷನ್ ಅನ್ನ ನೀವು ಸ್ಟಾರ್ಟ್ ಮಾಡಿದ್ದೆ ಅದಲ್ಲಿ 100% ಸಕ್ಸಸ್ ಅನ್ನ ಕಾಣ್ತೀರಾ ಅಂತ ಹೇಳ್ತಾ, ಇವತ್ತಿನ ಒಂದು ತರಗತಿಯಲ್ಲಿ ಮೊನ್ನೆ ನಡೆದಿರ್ತಕ್ಕಂತಹ ಟ್ಯಾಲೆಂಟ್ ಪರೀಕ್ಷೆಯ ನಿನ್ನೆ ನಡೆದಿರ್ತಕ್ಕಂತಹ ಟ್ಯಾಲೆಂಟ್ ಪರೀಕ್ಷೆಯ ಒಂದು ಕೀ ಉತ್ತರಗಳನ್ನ ಸಹ ವಿವರವಾಗಿ ನಾನು ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಏನ್ ಮಾಡ್ತಾ ಹೋಗ್ರಿ ಅಂತಂದ್ರೆ ನೋಡ್ತಾ ಹೋಗ್ರಿ. ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಯಾರೆಲ್ಲ ಅಟೆಂಡ್ ಆಗಿಲ್ಲಲ್ಲ ಅವರು ಕೂಡ ನೋಡ್ತಾ ಹೋಗ್ರಿ. ಇದೇ ರೀತಿಯಾಗಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಆಮೇಲೆ ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಗಳಾಗಿರ್ಬೋದು, ಈಸಿಯಾಗಿ ಟ್ರಿಕ್ ಮೂಲಕ ನೀವೇನಾದ್ರೂ ಕಲಿಬೇಕಾಗಿತ್ತು ಅಂತಂದ್ರೆ ನಮ್ಮ ಒಂದು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ತಾ ಹೋಗ್ರಿ. ಗುಂಪಿಗೆ ಸೇರದ ಪದ ಇದಾಗಿದೆ, ಗುಂಪಿಗೆ ಸೇರದ ಪದ ಇದಾಗಿದೆ ಅಂತ ಹೇಳಿದರೆ, ಹಾಗಾದ್ರ ಆಪ್ಷನ್ ಒಳಗೆ ಏನ್ ಕೊಟ್ಟಾರ ಅಂತ ಹೇಳಿ ನೋಡ್ರಿ. ಆಪ್ಷನ್ ಎ ಭೂಮಿ ಅಂತ ಹೇಳಿ ಕೊಟ್ಟಾರ, ಆಪ್ಷನ್ ಬಿ ಧರೆ ಅಂತ ಹೇಳಿ ಕೊಟ್ಟಾರ, ಆಪ್ಷನ್ ಸಿ ಭಾನು ಅಂತ ಹೇಳಿ ಕೊಟ್ಟಿದಾರ, ಆಪ್ಷನ್ ಡಿ ಪೃಥ್ವಿ ಅಂತ ಹೇಳಿ ಕೊಟ್ಟಿದಾರ. ಹಾಗಾದ್ರೆ ಇಲ್ಲಿ ನಮಗೆ ಏನದಾವಪ್ಪ ಅಂತಂದ್ರ 3 ಸಮನಾರ್ಥಕ ಪದಗಳದಾವ. ಹೌದಾ, 3 ಸಮನಾರ್ಥಕ ಪದಗಳದಾವ, ಒಂದು ಬೇರೆ ಪದ ಐತಿ. ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಾವು ತೆಗೆದು ಹಾಕ್ಬೇಕು. ಹಾಗಾದ್ರೆ ಇಲ್ಲಿ ಯಾವ್ದಾಗ್ತದ ಅಂತೇಳಿ ನಾವು ನೋಡ್ತಾ ಹೋದಂತೆ ಭೂಮಿ ಮತ್ತೆ ಧರೆ ಮತ್ತ ಪೃಥ್ವಿ ಇವೆಲ್ಲ ಏನಂತಂದ್ರ ಸಮನಾರ್ಥಕ ಪದಗಳು. ಭೂಮಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರ ಧರೆ ಅಂತ ಆಗ್ತದ, ಮತ್ತೆ ಭೂಮಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರ ಪೃಥ್ವಿ ಅಂತ ಹೇಳಿ ಆಗ್ತದ. ಭೂಮಿಗೆ ಇನ್ನು ಕೆಲವೊಂದಿಷ್ಟು ಸಾಕಷ್ಟು ಹೆಸರುಗಳದಾವ. ಹೌದಾ, ಪೃಥ್ವಿ, ವಸುಂಧರೆ, ಧರಣಿ, ವಸುದೆ ಇವೆಲ್ಲ ಏನಂತಂದ್ರ ಇಲ್ಲಿ ನಮಗೆ ಭೂಮಿಗೆ ಇರುವಂತಹ ಹೆಸರುಗಳು. ಭಾನು ಅಂತಂದ್ರೆ ಏನಪ್ಪಾ ಅಂತಂದ್ರ ಆಕಾಶ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಗುಂಪಿಗೆ ಸೇರದ ಪದ ಯಾವ್ದಾಗ್ತದ ಅಂತಂದ್ರೆ ಇಲ್ಲಿ ನಮಗ ಆಪ್ಷನ್ ಸಿ, ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಸಿ ಆಗ್ತದ. ಯಾರೆಲ್ಲ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗ್ರಿ. ಅದೇ ರೀತಿಯಾಗಿ ನಮ್ಗೆ ಏನಿರ್ತಾವ ಅಂತಂದ್ರ ಆನ್ಲೈನ್ ಕ್ಲಾಸಸ್ ಗಳು ಕೂಡ ಪ್ರಾರಂಭ ಇರ್ತಾವ. ಆನ್ಲೈನ್ ಕ್ಲಾಸಸ್ ಗಳಲ್ಲಿ ಇದೇ ಜೂನ್ 15ರಿಂದ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ. ಈಗಾಗಲೇ ಬೇಸಿಕ್ ಕ್ಲಾಸಸ್ ಗಳನ್ನ ನಾವು ಪ್ರಾರಂಭ ಮಾಡಿದೀವಿ. ಸಿಲೆಬಸ್ ಅನ್ನ ಜೂನ್ 15ರಿಂದ ನಿಮಗೆ ಪ್ರಾರಂಭ ಮಾಡ್ತಿದೀವಿ. ಇನ್ನು ಯಾರಾದ್ರೂ ಆನ್ಲೈನ್ ಕ್ಲಾಸಸ್ ಅನ್ನ ಪರ್ಚೇಸ್ ಮಾಡ್ಕೊಳ್ಳೋರಿದ್ರೆ ನೀವೇನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಪ್ರವೇಶಗಳನ್ನ ಪಡ್ಕೊಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗ್ರಿ. ನಾಯಕ ಪದವನ್ನು ಬಿಡಿಸಿ ಬರೆದಾಗ ಅಂತೇಳಿ ಕೇಳಿದಾರ. ಹೌದಾ, ನಾಯಕ ಪದವನ್ನು ಬಿಡಿಸಿ ಬರೆದಾಗ ಅಂತೇಳಿ ಕೇಳಿದಾರ. ಹಾಗಾದ್ರ ಈ ನಾಯಕ ಪದವನ್ನ ಯಾವ ರೀತಿ ಬಿಡಿಸಿ ಬರೀಬೇಕು? ಹೌದಾ, ಇಲ್ಲಿ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯೋದನ್ನ ಕೇಳಿದಾರ. ಹಾಗಾದ್ರೆ ಇಲ್ಲಿ ನೋಡ್ರಿ,
ನಾಯಕ ಪದವನ್ನ ಬಿಡಿಸಿ ಬರೀಬೇಕು ಅಂತಾಗ ಇಲ್ಲಿ ನಮ್ಮ ಗುಣಿತಾಕ್ಷರ ನ ಆಗ್ಬೇಕು ಅಂತಂದ್ರ ನ ವ್ಯಂಜನ್ ಪ್ಲಸ್ ಅ ಸೇರಿಸಿದಾಗ ನಮ್ಗೆ ಏನಾಗ್ತದ ಅಂತಂದ್ರ ನ ಆಗ್ತದ. ಇಲ್ಲಿ ನಮ್ ಪ್ರಶ್ನೆ ಅಕ್ಷರ ಏನೈತಿ ಅಂತಂದ್ರ ನ ಐತಿ. ನ ವ್ಯಂಜನ್ ಪ್ಲಸ್ ಆ ಸೇರಿಸಿದಾಗ ಏನಾಗ್ತದ ಅಂತಂದ್ರ ನ ಆಗ್ತದ. ನೆಕ್ಸ್ಟ್ ಪ್ಲಸ್ ಏನಪ್ಪಾ ಅಂತಂದ್ರ ಯ ಆಗ್ಬೇಕು ಅಂತಂದ್ರ ಯ ವ್ಯಂಜನ್ ಪ್ಲಸ್ ಅ ಸೇರಿಸಿದಾಗ ಯ ಆಗ್ತದ. ನೆಕ್ಸ್ಟ್ ಇಲ್ಲಿ ನೋಡ್ರಿ ನ ವ್ಯಂಜನ್ ಪ್ಲಸ್ ಆ ಸೇರಿಸಿದಾಗ ನ ಆಯ್ತು. ಪ್ಲಸ್ ಇಲ್ಲಿ ಯ ವ್ಯಂಜನ್ ಪ್ಲಸ್ ಅ ಸೇರಿಸಿದಾಗ ಯ ಆಯ್ತು. ನೆಕ್ಸ್ಟ್ ಇನ್ನಪ್ಪ ಏನಂತಂದ್ರ ಇಲ್ಲಿ ಕ ಐತಿ. ಲಾಸ್ಟ್ ಅಕ್ಷರ ಏನೈತಿ ಕ ಐತಿ. ಕ ಆಗ್ಬೇಕು ಅಂತಂದ್ರೆ ಏನ್ ನಾವು ಸೇರಿಸ್ಬೇಕು ಕ ವ್ಯಂಜನ್ ಪ್ಲಸ್ ಅ ಸೇರಿಸ್ಬೇಕು. ಗುಣಿತಾಕ್ಷರಗಳಂತಂದ್ರೆ ಏನ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವಂತ ಅಕ್ಷರಗಳಿಗೆ ನಾವು ಗುಣಿತಾಕ್ಷರಗಳು ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಈ ಒಂದು ಪ್ರಶ್ನೆಯಲ್ಲಿ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯುವುದು ಕೇಳಿದಾರ. ಹಾಗಾದ್ರ ನಿಮ್ಮ ಒಂದು ಮೊರಾರ್ಜಿ ಎಕ್ಸಾಮ್ ಆಗಿರ್ಬೋದು, ಆದರ್ಶ ಎಕ್ಸಾಮ್ ನಲ್ಲಿ ಆಗಿರ್ಬೋದು, ಈ ಒಂದು ಇಂತಹ ಒಂದು ಪ್ರಶ್ನೆ ಏನಾಗಿರ್ತದ ಅಂತಂದ್ರ ಕಂಪಲ್ಸರಿ ಆಗಿ ಬಂದಿರ್ತದ. ಹಾಗಾಗಿ ವಿದ್ಯಾರ್ಥಿಗಳೇ ನೋಡ್ರಿ ಇಲ್ಲಿ ನಾಯ ಕ ವ್ಯಂಜನ್ ಪ್ಲಸ್ ಅ ಸೇರಿಸಿದಾಗ ಏನಾಯ್ತು ನಮ್ದು ಕ ಆಯ್ತು. ಹಾಗಾಗಿ ನಮಗಿಲ್ಲಿ ಇರ್ತಕ್ಕಂತಹ ಉತ್ತರ ಯಾವ್ದಾಗ್ತೈತಿ ಅಂತ ಹೇಳಿ ನೋಡ್ರಿ, ಉತ್ತರ ಆಪ್ಷನ್ ಸಿ ಒಳಗದ ನೋಡ್ರಿ. ಹೌದಾ, ಉತ್ತರ ಆಪ್ಷನ್ ಸಿ ಒಳಗದ. ನ ವ್ಯಂಜನ್ ಪ್ಲಸ್ ಆ ಪ್ಲಸ್ ಯ ವ್ಯಂಜನ್ ಪ್ಲಸ್ ಅ ಕ ವ್ಯಂಜನ್ ಪ್ಲಸ್ ಅ. ಇಲ್ಲಿ ನಿಮ್ಗೆ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರ ಒಂದೊಂದು ಪರೀಕ್ಷೆಯಲ್ಲಿ ಏನ್ ಮಾಡಿರ್ತಾರ ಅಂತಂದ್ರ ನಿಮ್ಗೆ ಏನ್ ಕೊಟ್ಟಿರ್ತಾರ ಇಲ್ಲಿ ನ ವ್ಯಂಜನ್ ಪ್ಲಸ್ ಅ ಆದ ತಕ್ಷಣ ಇಲ್ಲಿ ಪ್ಲಸ್ ಕೊಟ್ಟಿರೋದಿಲ್ಲ, ಕಾಮ ಕೊಟ್ಟಿರ್ತಾರ. ಓಕೆ, ಇದು ಕೂಡ ಕರೆಕ್ಟ್ ಆಗಿರ್ತಕ್ಕಂತಹ ಮೆಥಡ್. ಇಲ್ಲಿ ನೋಡ್ರಿ ಯ ವ್ಯಂಜನ್ ಪ್ಲಸ್ ಅ ಆದ ತಕ್ಷಣ ಏನ್ ಮಾಡಿರ್ತಾರ ಅಂತಂದ್ರ ಇಲ್ಲಿ ಪ್ಲಸ್ ಕೊಡೋ ಬದ್ಲಿ ಕಾಮ ಕೊಟ್ಟಿರ್ತಾರೆ. ಅದು ಕೂಡ ಏನಂತಂದ್ರ ನಮಗ ಕರೆಕ್ಟ್ ಆಗಿರುವಂತಹ ಮೆಥಡ್. ಹೌದಾ, ಹಾಗಾಗಿ ವಿದ್ಯಾರ್ಥಿಗಳೇ ಕನ್ಫ್ಯೂಷನ್ ಅನ್ನ ಮಾಡ್ಕೋಬೇಡ್ರಿ. ಏನಂತಂದ್ರ ಸರಿಯಾಗಿರ್ತಕ್ಕಂತಹ ಉತ್ತರವನ್ನ ಚೂಸ್ ಮಾಡೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ಕೆಳಗಿನವುಗಳಲ್ಲಿ ಸರಿಯಾದ ಪದ. ಕೆಳಗಿನವುಗಳಲ್ಲಿ ಸರಿಯಾದ ಪದ. ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ನೀವು ಏನ್ ಮಾಡಿದ್ರಿ ಅಂತಂದ್ರೆ ಕ್ವಶನ್ಗೆ ನೀವು ಕನ್ಫ್ಯೂಷನ್ ಅನ್ನ ಮಾಡ್ಕೊಂಡಿದ್ದೀರಾ. ಯಾಕಂತಂದ್ರೆ ನಿಮಗೆ ಏನ್ ಬರ್ತಿರ್ತಿಲ್ಲ ಅಂತಂದ್ರ ಇಲ್ಲಿ ಒತ್ತಕ್ಷರಗಳು ಕಾಗುಣಿತಗಳು ನಿಮಗ್ ಗೊತ್ತಿರ್ಲಿಲ್ಲ ಅಂತಂದ್ರೆ ಏನಾಗ್ತದ ಅಂತಂದ್ರೆ ಇಂತಹ ಒಂದು ಪ್ರಶ್ನೆಗೆ ನೀವು ತಪ್ಪು ಉತ್ತರವನ್ನ ನೀಡ್ತೀರಿ. ಹಾಗಾದ್ರ ಇಲ್ಲಿ ನಮಗ ಸ್ತ್ರೀ ಶಕ್ತಿ ಸ್ತ್ರೀ ಶಕ್ತಿ ಅನ್ನೋದು ನಮಗ ಗೊತ್ತಾಗ್ಬೇಕು. ಸ್ತ್ರೀ ಶಕ್ತಿ ಅಲ್ಲ, ಸ್ತ್ರೀ ಶಕ್ತಿ ಅನ್ನೋದಕ್ಕೆ ಕರೆಕ್ಟ್ ಆಗಿರೋದಂತ ಉತ್ತರ ಬರ್ಬೇಕು. ಇಲ್ಲಿ ಸ್ತ್ರೀ ಶಕ್ತಿ ಅನ್ನೋದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನಾಗ್ತದ ಅಂತಂದ್ರೆ ನಮಗೆ ಆಪ್ಷನ್ ಎ ಇದಕ್ಕೆ ಏನಾಗ್ತದೆ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ಗಾದೆ ಮಾತು ಪೂರ್ಣಗೊಳಿಸಿ ಅಂತ ಕೇಳಿದಾರ. ಹೌದಾ, ಗಾದೆ ಮಾತನ್ನ ಪೂರ್ಣಗೊಳಿಸಿ ಅಂತ ಕೇಳಿದಾರ. ಮೂರ್ತಿ ಡ್ಯಾಶ್ ಡ್ಯಾಶ್ ಕೀರ್ತಿ ದೊಡ್ಡದು. ಹಾಗಾದ್ರೆ ಗಾದೆ ಮಾತು ಏನೈತ್ರಿ ನಮಗ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳೈತಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಮೂರ್ತಿ ಚಿಕ್ಕದಾದರೂ ಆಪ್ಷನ್ ಬಿ. ಹೌದಾ, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ಒಂದು ಪ್ರಶ್ನೆಗಳನ್ನು ಕೂಡ ನಮ್ಮ ನವೋದಯ ಎಕ್ಸಾಮ್ ಅಲ್ಲಿ ಆಗಿರ್ಬೋದು, ಆದರ್ಶ ಎಕ್ಸಾಮ್ ನಲ್ಲಿ ಆಗಿರ್ಬೋದು, ಮೊರಾರ್ಜಿ ಎಕ್ಸಾಮ್ ನಲ್ಲಿ ಆಗಿರ್ಬೋದು, ಆಮೇಲೆ ಆಳ್ವಾಸ್ ಎಕ್ಸಾಮ್ ನಲ್ಲಿ ಕಂಪಲ್ಸರಿ ಆಗಿ ಇಂತಹ ಒಂದು ಪ್ರಶ್ನೆಯನ್ನ ನಮ್ಮ ಗಾದೆ ಮಾತುಗಳ ಮೇಲೆ ಕೇಳ್ತಾರ. ಹಾಗಾಗಿ ನೀವೇನ್ ಮಾಡ್ಕೊಳ್ತಾ ಹೋಗ್ರಿ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, ಮೂಗಿನ ಸಹಾಯದಿಂದ ಉಚ್ಚರಿಸಲಾಗದ ಅಕ್ಷರ. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗದ ಅಕ್ಷರ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಇಲ್ಲಿ ನಿಮಗೆ ಏನಾಗಿರ್ತದ ಅಂತಂದ್ರ ಮೂಗಿನ ಸಹಾಯದಿಂದ ನೋಡಿರ್ತೀರಿ. ಹೌದು, ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ಬೇಕು ನಾವು. ಹೌದಾ, ಪ್ರಶ್ನೆಯನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾಕಂತಂದ್ರೆ ಏನ್ ಮಾಡ್ತೀರಿ ನೀವು, ನಿಮಗ್ ಟ್ವಿಸ್ಟ್ ಮಾಡಿ ಕೊಡೋ ಸಲುವಾಗಿನೇ ಏನ್ ಕೊಟ್ಟಿರ್ತಾರ ಅಂತಂದ್ರ ಪ್ರಶ್ನೆಗಳನ್ನ ಈ ರೀತಿ ಕೊಟ್ಟಿರ್ತಾರ. ಏನಂತಂದ್ರ ಇಲ್ಲಿ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗದ ಅಕ್ಷರ ಅಂತ ಹೇಳಿ ಕೇಳಿದಾರ ಅವ್ರು. ನಾವೇನ್ ತಿಳ್ಕೊಂಡಿರ್ತೀವಿ, ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರ ಯಾವ್ದಂತ ಕೇಳಿದಾಗ ಅನುನಾಸಿಕಗಳು ಅಂತ ಹೇಳ್ತೀವಿ. ಹಾಗಾದ್ರ ಅನುನಾಸಿಕ ಯಾವ್ದೈತೆ ಅಂತಿದ್ರ ಫಸ್ಟ್ನೇದ್ ಐತೆ ಅಂತ ಹೇಳಿ ಫಸ್ಟ್ನೇದ್ ಹಾಕ್ಬಿಟ್ಟಿರ್ತೀವಿ. ಹೌದಾ, ಇದೇನಾಗ್ತೈತಿ ಅಂತಂದ್ರೆ ತಪ್ಪಾಗಿರ್ತಕ್ಕಂಥ ಉತ್ತರ ಆಗ್ತದ. ಹಾಗಾಗಿ ಇಲ್ಲಿ ನೋಡ್ರಿ, ಮೂಗಿನ ಸಹಾಯದಿಂದ ಉಚ್ಚರಿಸಲಾಗದ ಅಕ್ಷರ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನಮಗ ಇಲ್ಲಿ ಇನ್ನೊಂದು ಗೊತ್ತಿರ್ಬೇಕು. ಆ ವರ್ಣಮಾಲೆಗಳು ಎಷ್ಟದವ, ಟೋಟಲ್ ಆಗಿ ವರ್ಣಮಾಲೆಗಳು ಎಷ್ಟದವ 49 ಅದಾವ. ಅದ್ರೊಳಗೆ ಏನದಾವ ಅಂತಂದ್ರ 13 ಸ್ವರಗಳದಾವ, ಆಮೇಲೆ 34 ವ್ಯಂಜನಗಳದಾವ, ಇನ್ನ ಯೋಗವಾಹಗಳು 2 ಅದಾವ. ಈ ಸ್ವರಗಳಲ್ಲಿ ಎಷ್ಟು ಪ್ರಕಾರಗಳದಾವ ಅಂತಂದ್ರ ಇಲ್ಲಿ ನಮಗ 2 ಪ್ರಕಾರಗಳದಾವ. ಒಂದು ಋಸ್ವ ಸ್ವರಗಳು 6 ಅದಾವ, ಆಮೇಲೆ ದೀರ್ಘ ಸ್ವರಗಳು 7 ಅದಾವ. ನೆಕ್ಸ್ಟ್ ವ್ಯಂಜನಗಳಲ್ಲಿ ನಮಗೆ ಏನದಾವ ಅಂತಂದ್ರ ಮತ್ತೆ 2 ಪ್ರಕಾರಗಳದಾವ. ಹೌದಾ, ಒಂದು ವರ್ಗೀಯ ವ್ಯಂಜನ ಅಂತ ಕರಿತೀವಿ, ಇನ್ನೊಂದು
ಅವರ್ಗೀಯ ವ್ಯಂಜನ ಅಂತೇಳಿ ಕರಿತೀವಿ. ವರ್ಗೀಯ ವ್ಯಂಜನಗಳು 25 ಅದಾವ. ಆಮೇಲೆ ಅವರ್ಗೀಯ ವ್ಯಂಜನಗಳು ಎಷ್ಟು ಅದಾವ್ರಿ? 9 ಅದಾವ. ಹಾಗಾದ್ರೆ ನಮಗ ಈ 25ರಲ್ಲಿ ಮತ್ತೆ 3 ಅದಾವ. ವರ್ಗೀಯ ವ್ಯಂಜನಗಳಲ್ಲಿ 25ರೊಳಗ ಮತ್ತ 3 ಪ್ರಕಾರಗಳದಾವ. ಹೌದಾ? ಇಲ್ಲಿ ಏನ್ ಬರ್ತಾವ ಅಂತಂದ್ರ ಮತ್ 3 ಪ್ರಕಾರಗಳು ಬರ್ತಾವ. ಒಂದನೇದ್ದು ಇಲ್ಲಿ ನಮಗ ಅಲ್ಪ ಪ್ರಾಣ ಅಂತೇಳಿ ಬರ್ತದ. ಎರಡನೇದ್ದು ಮಹಾಪ್ರಾಣ ಅಂತೇಳಿ ಬರ್ತದ. ಹೌದಾ? ಅಲ್ಪ ಪ್ರಾಣ ಅಂತೇಳಿ ಬರ್ತದ. ಎರಡನೇದು ಮಹಾಪ್ರಾಣ ಅಂತೇಳಿ ಬರ್ತದ. ಮೂರನೇದು ಅನುನಾಸಿಕ ಅಂತೇಳಿ ಬರ್ತದ. ಹೌದಾ? ಅನುನಾಸಿಕ ಅಕ್ಷರಗಳು ಅಂತೇಳಿ ಬರ್ತಾವ. ಅಲ್ಪ ಪ್ರಾಣ ಅಂತಂದ್ರೆ ಏನ್ರಿ? ಇಲ್ಲಿ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣಗಳು ಅಂತೇಳಿ ಕರಿತೀವಿ. ಮಹಾಪ್ರಾಣಗಳು ಅಂತಂದ್ರ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಮಹಾಪ್ರಾಣಗಳು ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಅನುನಾಸಿಕಗಳು ಅಂತಂದ್ರೆ ಏನಂತಂದ್ರ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಅನುನಾಸಿಕಗಳು ಅಂತೇಳಿ ಕರಿತೀವಿ. ಹಾಗಾದ್ರ ಅನುನಾಸಿಕ ಅಕ್ಷರಗಳು ಎಷ್ಟದಾವ ಅಂತಂದ್ರ ಅಲ್ಪ ಪ್ರಾಣಗಳ 10 ಅದಾವ, ಮಹಾಪ್ರಾಣಗಳ 10 ಅದಾವ. ಹಾಗಾದ್ರ ಅನುನಾಸಿಕಗಳು ಎಷ್ಟದಾವ್ರಿ? ಇಲ್ಲಿ ನಮ್ಗ 5 ಅಕ್ಷರಗಳು ಅನುನಾಸಿಕಗಳದಾವ. ಅವು ಯಾವ್ಯಾವ ಅಂತಂದ್ರ ನ, ನ್ಯ, ನ, ನ, ಮ. ಹೌದಾ? ಇವೆಲ್ಲ ಏನಂತಂದ್ರ ನಮಗ ಅನುನಾಸಿಕ ಅಕ್ಷರಗಳು. ಈ ಒಂದು ಅನುನಾಸಿಕ ಅಕ್ಷರಗಳನ್ನ ಬಿಟ್ಟು ಯಾವ್ದೈತಿ ಅಂತೇಳಿ ಕೇಳಿದಾರ ನಮ್ಮ ಕ್ವಶನ್ ಒಳಗೆ. ಹೌದಾ? ಅನುನಾಸಿಕ ಅಕ್ಷರಗಳನ್ನ ಬಿಟ್ಟು ಉಳ್ದಿದ್ ಯಾವ್ದೈತಿ ಅಂತೇಳಿ ಕೇಳಿದಾರ. ಹಾಗಾದ್ರ ನ ಅನ್ನೋದು ಅನುನಾಸಿಕ ಅಕ್ಷರ, ಇದು ನ ಅನ್ನೋದು ಅನುನಾಸಿಕ ಅಕ್ಷರ, ಮ ಅನ್ನೋದು ಅನುನಾಸಿಕ ಅಕ್ಷರ. ಹಾಗಾದ್ರೆ ನಮಗ ಆಗ್ಲಾರದ್ ಯಾವ್ದು ಅಂತಂದ್ರ ಆಪ್ಷನ್ ಡಿ, ಗ ಅನ್ನೋದು ಏನಂತಂದ್ರ ಇಲ್ಲಿ ನಮಗ ಅನುನಾಸಿಕ ಅಲ್ಲದ ಅಕ್ಷರ ಅಂತಂದ್ರ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗದ ಅಕ್ಷರಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಇಲ್ಲಿ ನಮಗ ಗ ಇದು ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಆತಂಕ ಪದದ ಸಮಾನಾರ್ಥಕ ಪದ, ಆತಂಕ ಪದದ ಸಮಾನಾರ್ಥಕ ಪದ ಯಾವುದು ಅಂತೇಳಿ ಕೇಳಿದಾರ. ಹಾಗಾದ್ರೆ ಆತಂಕ ಅನ್ನೋದ್ರ ಹಿಂದಿನ ಒಂದು ಅರ್ಥ ಏನಪ್ಪಾ ಅಂತಂದ್ರೆ ನಮಗಿಲ್ಲಿ ನಿರಾತಂಕ ಆಗ್ತದನೋ, ಭಯ ಆಗ್ತದನೋ, ತಮಾಸೆ ಆಗ್ತದನೋ, ನಿರ್ಭಯ ಆಗ್ತದನೋ. ಇಲ್ಲಿ ನೋಡ್ರಿ, ಭಯ ಪದದ ವಿರುದ್ಧಾರ್ಥಕ ಪದ ಏನಪ್ಪಾ ಅಂತಂದ್ರೆ ನಮಗಿಲ್ಲಿ ನಿರ್ಭಯ ಅಂತೇಳಿ ಆಗ್ತದ. ಹಾಗಾದ್ರ ಇಲ್ಲಿ ನಿರಾತಂಕ ಅಂದ್ರ ಆತಂಕ ಪದದ ವಿರುದ್ಧಾರ್ಥಕ ಪದ ಏನಾದ್ರು ಕೇಳಿದ್ರು ಅಂತಂದ್ರೆ ಏನಾಕಿತ್ತು? ಇದು ನಿರಾತಂಕ ಅಂತೇಳಿ ಆಗ್ತಿತ್ತು. ಹೌದಾ? ವಿರುದ್ಧಾರ್ಥಕ ಪದ ಕೇಳಿದ್ರು ಅಂತಂದ್ರೆ ನಿರಾತಂಕ ಆಗ್ತಿತ್ತು. ಆದ್ರೆ ಇಲ್ಲಿ ನಮಗ್ ಏನ್ ಕೇಳಿದಾರ ಅಂತಂದ್ರ ಸಮಾನಾರ್ಥಕವನ್ನ ಕೇಳಿದಾರ. ಕನ್ಫ್ಯೂಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಏನಾಗ್ತೈತಿ ಅಂತ ಇಲ್ಲಿ ನಮಗ ಭಯ ಅಂತೇಳಿ ಆನ್ಸರ್ ಆಗ್ತದ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದೇ ರೀತಿ ಏನಾಗ್ತಿರ್ತಾವ ಅಂತಂದ್ರ ನಿಮಗ ಉಚಿತ ಕ್ಲಾಸ್ಗಳನ್ನು ಕೂಡ ನಾವು ನೀಡ್ತೀವಿ. ಆಮೇಲೆ ಯಾರು ನೀವು ಆನ್ಲೈನ್ ಕ್ಲಾಸಸ್ಗಳನ್ನ ಪರ್ಚೇಸ್ ಮಾಡ್ಕೊಂಡಿದ್ದೀರಲ್ಲ ಅವರಿಗೂ ಕೂಡ ಉಚಿತ ಕ್ಲಾಸ್ನ ಒಂದು ಸದುಪಯೋಗವನ್ನು ಪಡ್ಕೊಡ್ರಿ. ಆಮೇಲೆ ನಿಮಗ್ ಬರ್ತಿರ್ತಕ್ಕಂತಹ ರೆಕಾರ್ಡೆಡ್ ಕ್ಲಾಸಸ್ನ ಒಂದು ಪ್ರತಿದಿನ ಕ್ಲಾಸ್ಗಳನ್ನ ನೋಡ್ರಿ, ಪ್ರತಿದಿನ ನೋಟ್ಸ್ ಅನ್ನ ಮಾಡ್ತಾ ಹೋಗ್ರಿ. ನಿಮ್ಗೆ ಏನಾಗತ್ತಂತಂದ್ರೆ ಎಕ್ಸಾಮ್ ನಲ್ಲಿ 100% ನಾನು ಹೆಲ್ಪ್ ಆಗತ್ತೆ ಅಂತ ಹೇಳ್ತೀನಿ. ಇದೇ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ವರ್ಷ ನಾವೇನ್ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀವಲ್ಲ ಅದೇ ರೀತಿಯಾಗಿರ್ತಕ್ಕಂತಹ ಅದೇ ಮೆಥಡ್ ಅಲ್ಲಿ ಪ್ರಶ್ನೆಗಳು ಹಲವಾರು ಬಾರಿ ಏನಾಗಿದ್ದಾವ ಅಂತಂದ್ರ ನಮ್ಮ ಒಂದು ಪರೀಕ್ಷೆಯಲ್ಲಿ ಎನ್ಯುವಲ್ ಪರೀಕ್ಷೆಯಲ್ಲಿ ಬಂದಿದಾವ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ರಿ ಅಂತಂದ್ರ ನೀವು ಪ್ರತಿದಿನ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗ್ರಿ ಅಂತ ಹೇಳ್ತೀನಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಹೌದಾ, ಮುರಾರ್ಜಿ ಚಾಂಪಿಯನ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ತೆಗೆದುಕೊಂಡು ಇದರಿಂದ ಒಂದು ಉಪಯೋಗವನ್ನ ಪಡೆದುಕೊಂಡಿದ್ದಾರೆ. 80ಕ್ಕಿಂತನೂ ಜಾಸ್ತಿ ಪ್ರಶ್ನೆಗಳು ಇದರಿಂದ ಒಂದು ಎಕ್ಸಾಮ್ ನಲ್ಲಿ ಬಂದಿತ್ತು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೀವೇನಾದ್ರೂ ತೆಗೆದುಕೊಂಡಿದ್ದೆ ಆದಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳು ಸಿಗ್ತಾವ, ಎಷ್ಟು ಪ್ರಶ್ನೆಗಳಂತಂದ್ರ 5300 ಪ್ರಶ್ನೆಗಳು ನಿಮ್ಗೆ ಏನಾಗ್ತಾವ ಅಂತಂದ್ರೆ ಈ ಒಂದು ಏಕೈಕ ಒಂದೇ ಬುಕ್ ಇಂದ ಸಿಗ್ತಾವ. ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನೀವು ತೆಗೆದುಕೊಳ್ಳೋದ್ರಿಂದ ಮುರಾರ್ಜಿ ಎಕ್ಸಾಮ್ ಆಗಿರ್ಬೋದು, ಆದರ್ಶ ಎಕ್ಸಾಮ್ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಎಕ್ಸಾಮ್ ಆಗಿರ್ಬೋದು, ಅಲ್ಪಸಂಖ್ಯಾತ ಮುರಾರ್ಜಿ ಎಕ್ಸಾಮ್ ಆಗಿರ್ಬೋದು, ಮತ್ತೆ ಆಳ್ವಾಸ್ ಎಕ್ಸಾಮ್ ಆಗಿರ್ಬೋದು, ಈ ಒಂದು ಎಲ್ಲಾ ಪರೀಕ್ಷೆಗೆ ನಿಮ್ಗೆ ಏನಾಗ್ತದ ಅಂತಂದ್ರೆ ಇದೇ ಒಂದೇ ಒಂದು ಬುಕ್ ನಿಂದ 5300 ಪ್ರಶ್ನೆಗಳು ನಿಮ್ಗೆ ಏನಾಗ್ತಾವ ಅಂತಂದ್ರೆ ಸಿಗ್ತಾವ. ಆ ಒಂದು 5300 ಪ್ರಶ್ನೆಗಳನ್ನ ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ 100ಕ್ಕೆ 100 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳುವಂತಹ ಅವಕಾಶ ನಿಮಗೆ ಸಿಗ್ತದ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ
ಮಾದರಿ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ನಾವ್ ಏನ್ ಮಾಡಿದೀವಿ ಅಂತಂದ್ರ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನು ಕೊಟ್ಟಿದೀವಿ. ಅಂತಂದ್ರ 2020ರಿಂದ 2026ರವರೆಗೂ ನಡೆದಿರ್ತಕ್ಕಂತಹ ಇಯರ್ ಕ್ವಶನ್ ಪೇಪರ್ ಗಳನ್ನು ಕೂಡ ಕೊಟ್ಟಿದೀವಿ. ಏನಪ್ಪಾ ಅಂತಂದ್ರ ಮೊನ್ನೆ 2026ರಲ್ಲಿ ನಡೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವ್ ಏನ್ ಮಾಡಿದೀವಿ ಅಂತಂದ್ರ ಇದರಲ್ಲಿ ಅಲ್ಪಸಂಖ್ಯಾತ ಮೊರಾರ್ಜಿ ಆಗಿರ್ಬೋದು, ಆಮೇಲೆ ಆದರ್ಶ ಎಕ್ಸಾಮ್ ಆಗಿರ್ಬೋದು, ಆಮೇಲೆ ಮತ್ತೆ ಮೊರಾರ್ಜಿ ಎಕ್ಸಾಮ್ ಆಗಿರ್ಬೋದು, ಈ 3 ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಇದರಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಆಡ್ ಮಾಡಿದೀವಿ ವಿದ್ಯಾರ್ಥಿಗಳೇ. ನಿಮಗೆ ಯಾರಿಗಾದ್ರೂ ಬೇಕಾಗಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಆಗಿರ್ತಕ್ಕಂತಹ 9632241200 ಅಥವಾ 94545497ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೆ ಆದಲ್ಲಿ ಏನಪ್ಪಾ ಅಂತಂದ್ರ ಈ ಒಂದು ಪುಸ್ತಕವನ್ನ ನಿಮ್ಗೆ ನಿಮ್ಮ ಒಂದು ಮನೆ ಬಾಗಿಲವರೆಗೂ ನಾವ್ ಏನ್ ಮಾಡ್ತೀವಿ ಅಂತಂದ್ರ ತಲುಪಿಸ್ತೀವಿ ಅಂತ ಹೇಳ್ತೀನಿ. ಹಾಗಾದ್ರ ಹೆಚ್ಚಿನದಾಗಿ ಏನಾದ್ರೂ ಮಾಹಿತಿ ಬೇಕಾಗಿತ್ತು ಕೋಚಿಂಗ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮಗೇನಾದ್ರೂ ಬೇಸಿಕ್ ಫೌಂಡೇಶನ್ ಆಗಿರ್ಬೋದು, ಸೈನಿಕ ಚಾಂಪಿಯನ್ ಆಗಿರ್ಬೋದು, ಮೊರಾರ್ಜಿ ಚಾಂಪಿಯನ್ ಆಗಿರ್ಬೋದು, ಪ್ರಶ್ನೆ ಪತ್ರಿಕೆ ಬ್ಯಾಂಕ್ ಏನಾದ್ರೂ ಬೇಕಾಗಿದ್ರೆ ಈ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ಪಡ್ಕೊಳ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಆಯ್ಕೆಗಳಲ್ಲಿ ಬಿಟ್ಟ ಸ್ಥಳಕ್ಕೆ ಸೂಕ್ತ ಪದ ಯಾವುದು? ಆಯ್ಕೆಗಳಲ್ಲಿ ಬಿಟ್ಟ ಸ್ಥಳಕ್ಕೆ ಸೂಕ್ತ ಪದ ಯಾವುದು ಅಂತ ಹೇಳಿ ಕೇಳಿದಾರ. ಇಲ್ಲಿ ನಮಗೆ ಏನಂತೀವಿ ನಾವು ಇಂಗ್ಲಿಷ್ ಒಳಗೆ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ವಿದ್ಯಾರ್ಥಿಗಳಲ್ಲಿ ಯಾವ ಒಂದು ಪದವನ್ನ ನಾವ್ ಇಲ್ಲಿ ಹಾಕ್ಬೇಕು? ವಿಶೇಷಣ, ಹೌದಾ? ವಿಶೇಷಗಳನ್ನ ಯಾವ್ದು ಇಲ್ಲಿ ಹಾಕ್ಬೇಕು ಅಂತ ಹೇಳಿ ನಾವು ನೋಡಿದಾಗ ಕೋಗಿಲೆ ಡ್ಯಾಶ್ ಡ್ಯಾಶ್ ಹಾಡು ಹಾಡುತ್ತದೆ. ಕೋಗಿಲೆ, ನೀವು ಕನ್ಫ್ಯೂಷನ್ ಮಾಡ್ಕೊಂಡು ನನ್ನ ವಿದ್ಯಾರ್ಥಿಗಳು ಕ್ವಶನ್ ಅನ್ನ ಮಾಡಿದ್ರಿ. ಕೋಗಿಲೆ ಚೆನ್ನಾಗಿ ಹಾಡುತ್ತದೇನೋ ಆಗ್ತದ್ರಿ, ಕೋಗಿಲೆ ಇಂಪಾಗಿ ಹಾಡುತ್ತದೇನೋ ಅಂತ ಆಗ್ತದರಿ ಅಂತೇಳಿ ನೀವು ಕೇಳಿದ್ರಿ. ಆದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನಪ್ಪಾ ಅಂತಂದ್ರೆ ನನಗ ಇಲ್ಲಿ ಇಂಪಾಗಿ ಅನ್ನೋದು ಬರ್ತದ. ಯಾಕಂತಂದ್ರ ಇದಕ್ಕೆ ರೀಸನ್ ನಾವು ಕೊಡ್ಬೋದು. ಕೋಗಿಲೆ ಚೆನ್ನಾಗಿ ನೃತ್ಯ ಮಾಡುತ್ತದೆ, ಇದು ಓಕೆ, ಹೌದಾ? ಇಲ್ಲಿ ಕೋಗಿಲೆ ಇಂಪಾಗಿ ಅಂತಂದ್ರ ಆ ಸ್ವರ ಏನೈತಿ ಅಂತಂದ್ರ ನಮಗ ಚೆನ್ನಾಗಿ ಇಂಪಾಗಿ ಕೇಳ್ಸಾಕತ್ತೈತಿ, ಹೌದಾ? ಸುಮಧುರವಾಗಿ ಕೇಳ್ಸಾಕತ್ತೈತಿ ಅಂತಂದ್ರ ಅದಕ್ಕ ನಾವು ವರ್ಡ್ಸ್ ಅನ್ನ ಇಲ್ಲಿ ಒಂದು ಪದವನ್ನ ಏನ್ ಯೂಸ್ ಮಾಡ್ಕೊಳ್ತೀವಿ ಅಂತಂದ್ರೆ ನಾವು ಇಂಪಾಗಿ ಅನ್ನೋದನ್ನ ಯೂಸ್ ಮಾಡ್ಕೊಳ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಎಲ್ಲಿಂದ ಅಂತಪ್ಪ ಅಂತಂದ್ರೆ ನಮ್ಮ ಒಂದು ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಪ್ರಶ್ನೆನೇ ಆಗ್ಯದ. ಹಾಗಾಗಿ ಇದೇನಪ್ಪಾ ಅಂತಂದ್ರ ಆನ್ಸರ್ ಬಿ, ಇಂಪಾಗಿ. ಕೋಗಿಲೆ ಇಂಪಾಗಿ ಹಾಡು ಹಾಡುತ್ತದೆ ಅಂತ ಹೇಳಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಮಂಗಗಳು ಸಭೆಯಲ್ಲಿ ಭಾಗವಹಿಸಿದ್ದವು, ಗೆರೆ ಎಳೆದ ಪದ ಏನಾಗ್ತದ ಅಂತೇಳಿ ಕೇಳಿದಾರ. ಗೆರೆ ಯಾವ್ದಕ್ ಕೇಳ್ದಾರ ಅಂತೇಳಿ ನೋಡ್ರಿ. ಮಂಗಗಳು ಅಂತೇಳಿ ಗೆರೆ ಎಳ್ದಾರ. ಏನೇ ಮಂಗಗಳು ಅನ್ನೋದು ಏಕವಚನ ಆಗ್ತದನೋ, ಬಹುವಚನ ಆಗ್ತದನೋ, ಸ್ತ್ರೀಲಿಂಗ ಆಗ್ತದನೋ, ಪುಲ್ಲಿಂಗ ಆಗ್ತದನೋ ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಮಂಗಗಳು ಅನ್ನೋದು ಬಹುವಚನ ಪದ ಆಗ್ತದ, ಹೌದಾ? ಬಹುವಚನ ಪದ ಆಗ್ತದ. ಯಾಕಂತಂದ್ರ ಮಂಗ ಅನ್ನೋದು ಒಂದೇ ಒಂದು ಮಂಗವನ್ನ ಸೂಚಿಸ್ತದ. ಹಾಗಾದ್ರೆ ಇಲ್ಲಿ ಮಂಗಗಳು ಬಹಳಷ್ಟು ಅದಾವ್, ಓಕೆ? ಹಾಗಾದ್ರ ಅದೇನಾಗ್ತದ ಅಂತಂದ್ರ ಬಹುವಚನವನ್ನ ಸೂಚಿಸ್ತದ. ನಾವು ಸಂಪೂರ್ಣವಾಗಿರ್ತಕ್ಕಂತಹ ವಚನಗಳು ಏಕವಚನ, ಬಹುವಚನ, ಆಮೇಲೆ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ, ಲಿಂಗಗಳು ಚಾಪ್ಟರ್ ಅನ್ನು ಕೂಡ ನಾವು ಏನ್ ಮಾಡಿದೀವಿ ಅಂತಂದ್ರೆ ಆನ್ಲೈನ್ ನಲ್ಲಿ ಸಂಪೂರ್ಣವಾಗಿ ಮಾಡಿದೀವಿ. ಹಿಂದಿನ ತರಗತಿಗಳನ್ನ ಕೂಡ ನೀವು ಯಾರಾದ್ರೂ ನೋಡಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ, ಪರಿಶ್ರಮ ಕೋಚಿಂಗ್ ಸೆಂಟರ್ ಅಂತ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ದೆ ಆದಲ್ಲಿ, ಸಬ್ಸ್ಕ್ರೈಬ್ ಮಾಡಿದ್ದೆ ಆದಲ್ಲಿ ಪ್ರತಿದಿನ ನಾವು ಮಾಡ್ತಿರ್ತಕ್ಕಂತಹ ಕ್ಲಾಸ್ಗಳು ನಿಮಗೆ ದೊರೀತವೆ ಅಂತ ಹೇಳ್ತೀನಿ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಏನೈತಿಯಪ್ಪ ಅಂತಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಪ್ರಶ್ನೆ. ಏನಪ್ಪಾ ಅಂತಂದ್ರ ಯಾರೆಲ್ಲ ನವೋದಯ ಎಕ್ಸಾಮ್ಗೆ ನೀವೇನಾದ್ರೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ನೀವೇನ್ ಮಾಡ್ಬೇಕಾಗಿತ್ತು ಅಂತಂದ್ರ ಈ ಒಂದು ಪ್ಯಾಸೇಜ್ ಗಳನ್ನ ನೀವು ಬಿಡಿಸ್ಲೇಬೇಕು, ಹೌದಾ? ಇಂಗ್ಲಿಷ್ ಮೀಡಿಯಂನ ವಿದ್ಯಾರ್ಥಿಗಳಾಗಿರ್ಬೋದು, ಕನ್ನಡ ಮೀಡಿಯಂನ ವಿದ್ಯಾರ್ಥಿಗಳಾಗಿರ್ಬೋದು, ನೀವೇನ್ ಮಾಡ್ಬೇಕು ಅಂತಂದ್ರ ಕನ್ನಡಕ್ಕೆ 100% ಮಾರ್ಕ್ಸ್ ಅನ್ನ ನೀವು ತೆಗೆದುಕೊಳ್ಬೇಕು. ನವೋದಯ ಎಕ್ಸಾಮ್ ನಲ್ಲಿ 25ಕ್ಕೆ 25 ಮಾರ್ಕ್ಸ್ ಗಳನ್ನ ನೀವು ತೆಗೆದುಕೊಳ್ಬೇಕು ಅಂತಂದ್ರ ಪ್ಯಾಸೇಜ್ ಅನ್ನ ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿಯನ್ನ ಹೊಂದಿರ್ಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಅದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು, ಅದನ್ನ ಯಾವ ರೀತಿ ರೂಲ್ಸ್ ಪ್ರಕಾರ ನಾವು ನೋಡ್ಕೊಳ್ತಾ ಹೋಗ್ಬೇಕು ಅನ್ನೋದನ್ನ ನಮ್ಮ ಒಂದು ಆನ್ಲೈನ್ ಕ್ಲಾಸ್ ನಲ್ಲಿ ಅಥವಾ ಆಫ್ಲೈನ್ ಕ್ಲಾಸ್ ನಲ್ಲಿ ನಾವು ಹೇಳ್ತಾ ಇರ್ತೀವಿ. ನೀವೇನ್ ಮಾಡ್ರಿ ಅಂತಂದ್ರ ಪ್ರತಿದಿನ ಈ ಒಂದು ಕ್ಲಾಸ್ ಗಳನ್ನ ನೋಡಿದ್ದೆ ಆದಲ್ಲಿ ಪ್ಯಾಸೇಜ್ ನ ಯಾವ ರೀತಿ ಬಿಡಿಸ್ಬೇಕು, ಈ ಪ್ಯಾಸೇಜ್ ನ ನಾವು ಎಷ್ಟು ನಿಮಿಷದಲ್ಲಿ ಬಿಡಿಸ್ಬೇಕು, ನಾವು OMR ಅನ್ನ ಯಾವ ರೀತಿ ತುಂಬಬೇಕು ಅನ್ನೋದನ್ನ ನಾವು ಕ್ಲಾಸ್ ಗಳಲ್ಲಿ ಹೇಳ್ತಾ ಹೋಗ್ತೀವಿ, ನೋಡ್ತಾ ಇರಿ. ನೆಕ್ಸ್ಟ್ ಈ ಕ್ವಶನ್ ಗೆ ನಾವು ಯಾವ ರೀತಿ ಆನ್ಸರ್ ಅನ್ನ ಬಿಡಿಸ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಕೃತಕ ಬುದ್ಧಿಮತ್ತೆ, ಕೃತಕ ಬುದ್ಧಿಮತ್ತೆ AI, ಈ ಪ್ಯಾಸೇಜ್ ಎದ್ರ ಬಗ್ಗೆ ಐತಿ ಅಂತಂದ್ರ AI ಬಗ್ಗೆ ಐತಿ. ಇತ್ತೀಚೆಗೆ
ನಮ್ಮ ಒಂದು ಗೂಗಲ್ ಕಿಂತನೂ ಹೆಸರುವಾಸಿಯಾಗಿರ್ತಕ್ಕಂತಹ ಒಂದು ತಂತ್ರಜ್ಞಾನ ಅಂತಾನೆ ಹೇಳ್ಬೋದು. ವಿದ್ಯಾರ್ಥಿಗಳೇ, ಎಐ ಬಗ್ಗೆ ಒಂದು ಪ್ಯಾಸೇಜ್ ಇದೆ ನೋಡ್ರಿ. ಕೃತಕ ಬುದ್ಧಿಮತ್ತೆ ಎಐ ಎಂಬುದು ಯಂತ್ರಗಳು ಮತ್ತು ಕಂಪ್ಯೂಟರ್ಗಳಿಗೆ ಮಾನವನಂತೆ ಯೋಚಿಸುವ ಏನಂತಂದ್ರೆ ನೋಡ್ರಿ, ಎಐ ಅನ್ನೋದು ಯಂತ್ರಗಳು ಮತ್ತು ಕಂಪ್ಯೂಟರ್ಗಳಿಗೆ ಮಾನವನಂತೆ ಯೋಚಿಸುವ, ಕಲಿಯುವ ಮತ್ತು ಸಮಸ್ಯೆಗಳನ್ನ ಪರಿಹರಿಸುವ ಸಾಮರ್ಥ್ಯವನ್ನ ನೀಡುವ ತಂತ್ರಜ್ಞಾನವಾಗಿದೆ. ಇದೊಂದು ಏನಂತಂದ್ರ ಇಲ್ಲಿ ನಮಗ ತಂತ್ರಜ್ಞಾನ ಏನಂತಂದ್ರ ಕೃತಕ ತಂತ್ರಜ್ಞಾನ. ಕೃತಕ ಅಂತಂದ್ರ ಬೇರೆ ರೀ, ಆಮೇಲೆ ನಮಗ ನೈಸರ್ಗಿಕ ಅಂತಂದ್ರೆ ಬೇರೆ. ನೈಸರ್ಗಿಕ ಅಂತಂದ್ರೆ ನಮ್ಗೆ ಏನ್ರಿ, ನಿಸರ್ಗದತ್ತವಾಗಿ ಸಿಕ್ಕಿರ್ತಕ್ಕಂತಹ ವಸ್ತುಗಳಿಗೆ ನಾವೇನಂತೀವಿ, ನೈಸರ್ಗಿಕ ವಸ್ತುಗಳು ಅಂತೀವಿ, ಹೌದಾ. ಅದೇ ರೀತಿಯಾಗಿ ಕೃತಕ ಅಂತ ಯಾವ್ದಕ್ ಅಂತೀವಿ ಅಂತಂದ್ರ ಮಾನವನಿಂದ ನಿರ್ಮಿತವಾಗಿರುವಂತಹ ವಸ್ತುಗಳು. ಎಐ ಅನ್ನೋದು ಏನಪ್ಪಾ ಅಂತಂದ್ರೆ ಇದೊಂದು ಸಾಫ್ಟ್ವೇರ್, ಮಾನವನಿಂದ ನಿರ್ಮಿತವಾಗಿರ್ತಕ್ಕಂತಹ ಒಂದು ಸಾಫ್ಟ್ವೇರ್. ಅದಕ್ಕಾಗಿ ಇದಕ್ಕೆ ಏನಂತ ಕರೀತಾರಂದ್ರ ಕೃತಕ ಬುದ್ಧಿಮತ್ತೆ ಅಂತ ಹೇಳಿ ಕರೀತಾರ. ನಿಮಗ ಪ್ಯಾಸೇಜ್ ಅಲ್ಲಿ ಬರ್ತಿರ್ತಕ್ಕಂತಹ ಪ್ರತಿಯೊಂದು ಶಬ್ದದ ಅರ್ಥ ನಿಮಗ್ ಗೊತ್ತಾಗ್ಬೇಕು, ಹೌದಾ. ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಜಾಸ್ತಿಯಾಗಿ ಏನ್ ಮಾಡ್ಬೇಕು, ಸಮಾನಾರ್ಥಕ ಪದಗಳನ್ನ ಆಗಿರ್ಬೋದು, ವಿರುದ್ಧಾರ್ಥಕ ಪದಗಳನ್ನ ಆಗಿರ್ಬೋದು, ಪದಗಳ ಅರ್ಥವನ್ನ ಆಗಿರ್ಬೋದು, ಅಥವಾ ನಾನಾರ್ಥಕ ಪದಗಳನ್ನ ಆಗಿರ್ಬೋದು, ನಿಮಗೆ ಜಾಸ್ತಿ ಯಾರಿಗೆಲ್ಲ ಬರ್ತಿರ್ತಾವಲ್ಲ ಪ್ಯಾಸೇಜ್ ಅನ್ನ ಸಂಪೂರ್ಣವಾಗಿ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ನೋಡ್ರಿ, ಕೃತಕ ಅಂತಂದ್ರೆ ಏನ ಗೊತ್ತಾಯ್ತು ನಿಮ್ಗ, ನೈಸರ್ಗಿಕ ಅಂತಂದ್ರೆ ಏನ್ ಗೊತ್ತಾಯ್ತು. ಕೃತಕ ಅಂತಂದ್ರೆ ಏನ್ರಿ, ಮಾನವನಿಂದ ನಿರ್ಮಿತವಾಗಿರ್ತಕ್ಕಂತಹ ಏನಂತ ವಸ್ತುಗಳು ಏನಿರ್ತಾವಲ್ಲ ಅವುಗಳಿಗೆಲ್ಲ ನಾವ್ ಏನಂತ ಕರಿತೀವಿ ಅಂದ್ರೆ ಕೃತಕ ಅಂತ ಹೇಳಿ ಕರಿತೀವಿ. ಬುದ್ಧಿಮತ್ತೆ ಅಂತಂದ್ರೆ ಇಲ್ಲಿ ನಮಗ ವಿಚಾರಣಾ ಶಕ್ತಿ, ಹೌದಾ. ಇಲ್ಲಿ ಎಐ ಎಂಬುದು ಏನೈತಿ ಅಂತಂದ್ರ ಮಾನವನಂತೆಯೇ ಯೋಚಿಸುವ ಒಂದು ತಂತ್ರಜ್ಞಾನವಾಗಿದೆ. ಮಾನವನಂತೆ ಯೋಚನೆ ಮಾಡ್ತೈತಿ, ಮಾನವನಂತೆ ಕೆಲಸ ಮಾಡ್ತೈತಿ, ಮತ್ತೆ ಕಂಪ್ಯೂಟರ್ ಕಿಂತನೂ ಜಾಸ್ತಿ ಸ್ಪೀಡ್ ಆಗಿ ಒಂದು ಕೆಲಸ ಮಾಡುವಂತಹ ಒಂದು ಏನಂತಂದ್ರೆ ತಂತ್ರಜ್ಞಾನ ಇದಾಗ್ಯದ. ಆಮೇಲೆ ಇಂದು ಎಐ ಶಿಕ್ಷಣ, ಆರೋಗ್ಯ, ಕೃಷಿ ಮತ್ತು ಸಾರಿಗೆ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಇದನ್ನ ಎಲ್ಲೆಲ್ಲಿ ಬಳಸ್ತಾರಂತಂದ್ರ ಎಐ ಶಿಕ್ಷಣವನ್ನ ಎಲ್ಲೆಲ್ಲಿ ಬಳಸ್ತಾರಂತಂದ್ರ ಆರೋಗ್ಯದಲ್ಲಿ ಬಳಸ್ತಾರ, ಆಮೇಲೆ ಕೃಷಿಯಲ್ಲಿ ಬಳಸ್ತಾ ಇದಾರ, ಆಮೇಲೆ ಸಾರಿಗೆ ಕ್ಷೇತ್ರದಲ್ಲಿ ಬಳಸ್ತಾ ಇದಾರ. ವ್ಯಾಪಕ ಅಂತಂದ್ರ ಏನು, ಹೆಚ್ಚಾಗಿ. ವ್ಯಾಪಕ ಅಂತಂದ್ರ ವ್ಯಾಪಕ ಪದದ ನಿಮಗ್ ಅರ್ಥ ಗೊತ್ತಿರ್ಬೇಕು, ಏನಂತಂದ್ರ ಹೆಚ್ಚಾಗಿ ಅಂತೇಳಿ ಆಗ್ತದ. ಓಕೆ, ವ್ಯಾಪಕ ಪದದ ಅರ್ಥ ಏನಂತಂದ್ರ ಹೆಚ್ಚಾಗಿ ಅನ್ನೋದು ಅರ್ಥ ಆಗ್ತದ. ಹಾಗಾದ್ರೆ ಇಲ್ಲಿ ಆರೋಗ್ಯ, ಕೃಷಿ, ಸಾರಿಗೆ ಕ್ಷೇತ್ರಗಳಲ್ಲಿ ಇದನ್ನ ಏನ್ ಮಾಡ್ತಾ ಇದಾರ ಅಂತಂದ್ರ ಹೆಚ್ಚಾಗಿ ಬಳಸಲಾಗುತ್ತಿದೆ. ವಿದ್ಯಾರ್ಥಿಗಳು ಎಐ ಸಹಾಯದಿಂದ ಹೊಸ ವಿಷಯಗಳನ್ನ ಸುಲಭವಾಗಿ ಕಲಿಯುತ್ತಾರೆ. ಹೊಸ ವಿಷಯಗಳನ್ನ ಏನ್ ಮಾಡ್ತಾರಂತಂದ್ರ ಕಲಿಯಬಹುದು. ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ಗೂ ಕೂಡ ಏನೈತಿ ಅಂತಂದ್ರೆ ಇದು ಎಐ ಅನ್ನೋದು ಹೆಲ್ಪ್ ಐತಿ. ಯಾಕಂತಂದ್ರ ನಮಗ ಹೊಸ ಹೊಸ ವಿಷಯಗಳನ್ನ ಏನಾದ್ರೂ ಕಲಿಬಹುದಾಗಿತ್ತು ಅಂತಂದ್ರೆ ನಾವ್ ಏನ್ ಮಾಡ್ಬೋದು, ಎಐ ಅಲ್ಲಿ ಸರ್ಚ್ ಮಾಡ್ಕೊಂಡು ಕಲಿಬಹುದು. ನೆಕ್ಸ್ಟ್ ನೋಡ್ರಿ, ವೈದ್ಯರು ರೋಗಗಳನ್ನು ಗುರುತಿಸಲು, ವೈದ್ಯರು ಏನ್ ಮಾಡ್ತಾರ ಅಂತಂದ್ರ ರೋಗಗಳನ್ನ ಗುರುತಿಸಲು ಎಐ ಅನ್ನ ಬಳಸ್ತಾರ. ವೈದ್ಯರು ಕೂಡ ಏನ್ ಮಾಡ್ತಾರ ಅಂತಂದ್ರ ಈ ಎಐ ಅನ್ನ ಬಳಸ್ತಾರ. ಹೊಸ ಹೊಸ ರೋಗಗಳನ್ನ ಗುರುತಿಸಲು ಏನ್ ಮಾಡ್ತಾ ಇದಾರ ಅಂತಂದ್ರ ಎಐ ಅನ್ನ ಬಳಸ್ತಾ ಇದಾರ. ಅದೇ ರೀತಿಯಾಗಿ ರೈತರು ಕೂಡ ಇದನ್ನ ಬಳಸ್ತಾ ಇದಾರ. ಎದಕ್ಕಂತಂದ್ರ ಬೆಳೆಗಳ ಸ್ಥಿತಿಯನ್ನ ತಿಳಿದುಕೊಳ್ಳಲು ಎಐ ಆಧಾರಿತ ಸಾಧನಗಳನ್ನ ಬಳಸುತ್ತಿದ್ದಾರೆ. ಬೆಳೆಗಳು ಯಾವ ಸ್ಥಿತಿಯಲ್ಲಿದ್ದಾವ, ಇಳುವರಿ ಎಷ್ಟು ಪ್ರಮಾಣದಲ್ಲಿ ಬರ್ತದ, ಆಮೇಲೆ ಬೆಳೆಗಳಿಗೆ ಯಾವ್ಯಾವ ಟೈಮಲ್ಲಿ ನಾವು ಏನೇನ ಔಷಧಿಗಳನ್ನ ಕೊಡ್ಬೇಕು, ರಾಸಾಯನಿಕವಾಗಿ ಅವುಗಳಿಗೆ ಏನೇನ್ ನಾವು ಸಹಾಯವನ್ನ ಮಾಡ್ಬೇಕು ಅನ್ನೋದನ್ನ ಕೂಡ ಏನ್ ಮಾಡ್ತದ ಅಂತಂದ್ರೆ ಈ ಎಐ ತಿಳಿಸ್ತದ. ಹಾಗಾಗಿ ರೈತರು ಕೂಡ ಇದನ್ನ ಏನ್ ಮಾಡ್ತಾರ ಅಂದ್ರೆ ಎಐ ಅನ್ನ ಬಳಸ್ತಾರ. ನೆಕ್ಸ್ಟ್ ನೋಡ್ರಿ, ಎಐ ನಮ್ಮ ಕೆಲಸವನ್ನು ವೇಗವಾಗಿ ಮತ್ತು ಸುಲಭವಾಗಿ ಮಾಡಲು ಸಹಾಯ ಮಾಡುತ್ತದೆ. ಎಐ ಏನ್ ಮಾಡ್ತದ ಅಂತಂದ್ರ ನಮ್ಮ ಯಾವುದೇ ಕೆಲಸವನ್ನ ಏನ್ ಮಾಡ್ತೈತಿ ಅಂತಂದ್ರ ವೇಗವಾಗಿ ಮತ್ತು ಸುಲಭವಾಗಿ, ಸರಳವಾಗಿ ಎಷ್ಟು ಬೇಗ ನಾವು ಮಾಡ್ತೀವಿ ಅಂತಂದ್ರ ಅಷ್ಟು ಬೇಗವಾಗಿ ಮಾಡೋದು ನಮಗ ಏನಾಗ್ತದ ಅಂತಂದ್ರ ಒಂದು ಸೂಚನೆಯನ್ನ ಕೊಡ್ತದ. ಹಾಗಾಗಿ ನೋಡ್ರಿ, ಆದರೆ ಅದನ್ನು ಜವಾಬ್ದಾರಿಯಿಂದ ಮತ್ತು ಸರಿಯಾದ ರೀತಿಯಲ್ಲಿ ಬಳಸುವುದು ಮುಖ್ಯವಾಗಿದೆ. ಈ ಎಐ ಅನ್ನ ಏನ್ ಮಾಡ್ಬೇಕು ಅಂತಂದ್ರ ಮಿಸ್ಯೂಸ್ ಮಾಡ್ಕೊಳ್ಳಾರ್ದೆ ಏನ್ ಮಾಡ್ಬೇಕು, ಜವಾಬ್ದಾರಿಯುತವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ನಾವೇನ್ ಮಾಡ್ಕೋಬೇಕು ಅಂತಂದ್ರ ಬಳಸ್ಕೊಂಡಿದ್ದೆ ಆದಲ್ಲಿ ನಾವು ಈ ಎಐ ನಿಂದ ಹಲವಾರು ಉಪಯೋಗಗಳನ್ನ ಪಡ್ಕೊಳ್ತೀವಿ ಅನ್ನೋದೊಂದು ಈ ಒಂದು ಪ್ಯಾಸೇಜ್ ಅಲ್ಲಿ ಇದೆ. ಹೌದಾ, ಎಲ್ಲಾ ವಿದ್ಯಾರ್ಥಿಗಳಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಈ ಒಂದು ಪ್ಯಾಸೇಜ್ ಯಾರಿಗೆಲ್ಲ ಅರ್ಥ ಆಗಿದೆಯಲ್ಲ, ಇದ್ರ ನೆಕ್ಸ್ಟ್ ಏನದಾವಪ್ಪ ಅಂತಂದ್ರ ಕ್ವಶನ್ಸ್ ಗಳದಾವ. ನೀವೇ ಏನ್ ಮಾಡ್ಬೇಕು ಅಂತಂದ್ರೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾ ಹೋಗ್ಬೇಕು.
ಹಾಗಾದ್ರೆ ಕ್ವಶನ್ಸ್ ಗಳು ಏನಿದಾವ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ರಿ. ಇಲ್ಲಿ ನೋಡ್ರಿ, AI ಎಂದರೆ ಏನು? AI ಅಂದ್ರ ಒಂದು ಆಟನೋ ಅಥವಾ ಒಂದು ತಂತ್ರಜ್ಞಾನನೋ ಅಥವಾ ಒಂದು ಪುಸ್ತಕನೋ ಅಥವಾ ಒಂದು ವಾಹನನೋ ಅಂತೇಳಿ ಆಪ್ಷನ್ ಗಳನ್ನ ಕೊಟ್ಟಿದಾರ. ಹಾಗಾದ್ರ ನಮಗೆ AI ಅನ್ನೋದೇನು ಒಂದು ತಂತ್ರಜ್ಞಾನ ಅಂತೇಳಿ ನಮಗ್ ಪ್ಯಾಸೇಜ್ ಒಳಗ್ ಬಂದಿತ್ತು. ಇಲ್ಲಿ ನೋಡ್ರಿ ಎಲ್ಲಿ ಬಂದಿತ್ರಿ? AI ಅನ್ನೋದು ಒಂದು ತಂತ್ರಜ್ಞಾನವಾಗಿದೆ ಅಂತೇಳಿ ಬಂದದ. ಹಾಗಾದ್ರೆ ನಮ್ಮ ಕ್ವಶನ್ಗೆ ಆನ್ಸರ್ ಏನು? AI ಒಂದು ತಂತ್ರಜ್ಞಾನ ಅಂತೇಳಿ ಆಗ್ತದ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ರಿ, ವಿದ್ಯಾರ್ಥಿಗಳು AI ಅನ್ನು ಯಾವುದಕ್ಕಾಗಿ ಬಳಸಬಹುದು? ವಿದ್ಯಾರ್ಥಿಗಳು AI ಅನ್ನ ಯಾವುದಕ್ಕಾಗಿ ಬಳಸುತ್ತಾರೆ ಅಂತೇಳಿ ಕೇಳಿದಾರ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಏನ್ ಮಾಡ್ರಿ ಅಂತಂದ್ರ ಕಮೆಂಟ್ ಮೂಲಕ ನನ್ಗೆ ಆನ್ಸರ್ ಅನ್ನ ತಿಳಿಸ್ತಾ ಹೋಗ್ರಿ. ಏನ ಆಟ ಆಡಲು ಬಳಸ್ತಾರೋ, ಅಥವಾ ನಿದ್ರೆ ಮಾಡಲು ಬಳಸ್ತಾರೋ, ಅಥವಾ ಹೊಸ ವಿಷಯಗಳನ್ನ ಕಲಿಯಲು ಬಳಸ್ತಾರೋ, ಅಥವಾ ಶಾಲೆಗೆ ಹೋಗದಿರಲು ಬಳಸ್ತಾರೋ ಅಂತಂದ್ರ AI ಯೂಸ್ ಮಾಡ್ಕೊಂತ ಮನ್ಯಾಗ ಕುಂತು ಶಾಲೆಗೆ ಹೋಗೋದಿರಲು ಏನ್ ಮಾಡ್ತಾರಂತಂದ್ರ ಯೂಸ್ ಮಾಡ್ಕೊಳ್ತಾರ. ಏನ್ ಕೊಟ್ಟಾರ ನಮಗ್ ಪ್ಯಾಸೇಜ್ ಒಳಗ, ಹೌದಾ? ನಿಮ್ಗೆ ಅರ್ಥ ಆಗಿದ್ರೆ ಏನ್ ಮಾಡ್ತೀರಿ ಅಂತಂದ್ರ ಸಡನ್ ಆಗಿ ನನ್ನ ಕಮೆಂಟ್ ಮೂಲಕ ನೀವ್ ಏನ್ ಮಾಡ್ತೀರಿ ಅಂದ್ರ ಫ್ರಾಕ್ಷನ್ ಸೆಕೆಂಡ್ ಅಲ್ಲಿ ನೀವು ಆನ್ಸರ್ ಅನ್ನ ಮಾಡ್ತಾ ಹೋಗ್ತೀರಿ. ಅದೇ ರೀತಿಯಾಗಿ ಏನ್ ಮಾಡ್ರಿ ಅಂತಂದ್ರ ಕಮೆಂಟ್ ಮೂಲಕ ನನಗ ಕಮೆಂಟ್ ಬಾಕ್ಸ್ ಒಳಗ ಆನ್ಸರ್ ಅನ್ನ ಮಾಡ್ರಿ, ಅಥವಾ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ವಾಟ್ಸಪ್ ನಂಬರ್ಗೆ ನೀವು ಏನ್ ಮಾಡ್ರಿ ಅಂತಂದ್ರ ಈ ಒಂದು ಆನ್ಸರ್ ಅನ್ನ ಕಳುಹಿಸ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ರಿ, ವೈದ್ಯರು AI ಅನ್ನು ಯಾವುದಕ್ಕಾಗಿ ಬಳಸುತ್ತಾರೆ? ವೈದ್ಯರು AI ಅನ್ನ ಯಾವುದಕ್ಕಾಗಿ ಬಳಸ್ತಿದ್ರು? ಇಲ್ಲಿ ನೋಡ್ರಿ, ಮನೆ ಕಟ್ಟಲು ಬಳಸ್ತಾರ, ರೋಗಗಳನ್ನ ಗುರುತಿಸಲು ಬಳಸ್ತಾರ, ಕೃಷಿ ಮಾಡಲು ಬಳಸ್ತಾರ, ಅಥವಾ ವಾಹನ ಓಡಿಸಲು ಬಳಸ್ತಾರ. ಇಲ್ಲಿ ನೋಡ್ರಿ, ರೋಗಗಳನ್ನು ವೈದ್ಯರು ಯಾವುದಕ್ಕಾಗಿ ಬಳಸ್ತಿದ್ರು ಅಂತಂದ್ರ ರೋಗಗಳನ್ನ ಗುರುತಿಸಲು, ಹೊಸ ಹೊಸ ರೋಗಗಳನ್ನ ಗುರುತಿಸಲು ಮತ್ತು ಅವುಗಳಿಗೆ ಪರಿಹಾರ ಕ್ರಮಗಳನ್ನ ಏನ್ ಮಾಡ್ತಾರ ಅಂತಂದ್ರೆ ಇಲ್ಲಿ AI ನಿಂದ ಪಡ್ಕೊಳ್ತಾರ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡ್ರಿ, AI ಅನ್ನ ಹೇಗೆ ಬಳಸಬೇಕು? AI ಅನ್ನ ಲಾಸ್ಟ್ ನಮಗ ಏನ್ ಕೊಟ್ಟಿದ್ರು ಅಂತಂದ್ರೆ AI ಅನ್ನ ಯಾವ ರೀತಿಯಾಗಿ ನಾವು ಬಳಸಬೇಕು ಅನ್ನೋದನ್ನ ಕೊಟ್ಟಿದ್ರು. ಹಾಗಾದ್ರೆ ನೋಡ್ರಿ, ಜವಾಬ್ದಾರಿಯಿಂದ ಬಳಸಬೇಕು, ಅಥವಾ ನಿರ್ಲಕ್ಷ್ಯವಾಗಿ ಬಳಸಬೇಕು, ಅಥವಾ ತಪ್ಪಾಗಿ ಬಳಸಬೇಕು, ಅಥವಾ AI ಅನ್ನ ಬಳಸಲೇಬಾರದು ಅಂತ ಹೇಳಿ ಆಪ್ಷನ್ ಕೊಟ್ಟಿದಾರ. ಹಾಗಾದ್ರೆ ಯಾವ ರೀತಿ ಬಳಸಬೇಕು ಅಂತಂದ್ರ AI ಅನ್ನ ಜವಾಬ್ದಾರಿಯಿಂದ ನಾವೇನ್ ಮಾಡ್ಬೇಕು ಅಂತಂದ್ರ ಬಳಸಬೇಕಾಗ್ತದ ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ ನಿಮಗೇನಾದ್ರೂ ಈಸಿಯಾಗಿ ಮತ್ತೆ ಟ್ರಿಕ್ ಮೂಲಕ ಆನ್ಸರ್ಸ್ ಗಳನ್ನ ನೀವು ಕಂಡ್ಕೊಳ್ಬೇಕಾಗಿತ್ತು ಅಂತಂದ್ರ ಈ ಒಂದು ಎಲ್ಲಾ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಎಲ್ಲಾದ್ರೂ ಸಿಕ್ತಿತ್ತು ಅಂತಂದ್ರೆ ಅದು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ ನಲ್ಲಿ ಅಂತ ಹೇಳ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ಕೊಡ್ರಿ. ಆದಷ್ಟು ನಿಮಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗ್ರಿ ಅಂತ ಹೇಳ್ತೀನಿ. ಇನ್ನು ಯಾರಾದ್ರೂ ವಿದ್ಯಾರ್ಥಿಗಳು ಈಗ ಯಾರೆಲ್ಲ 4ನೇ ತರಗತಿಯಲ್ಲಿ ಮತ್ತು 5ನೇ ತರಗತಿಯಲ್ಲಿ ಓದ್ತಿದಿರಲ್ಲ, ನಿಮಗೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಸಾರಿ ನೀವೇನಾದ್ರೂ ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಇಯರ್ ನಾನು ಬರಿತೀನಿ ಅಂತಂದ್ರು ನಿಮ್ ಕೂಡ ಯಾವ ಎಕ್ಸಾಮ್ಸ್ ಕೂಡ ನಿಮ್ಗೆ ಸಿಗಲ್ಲ. ಅದೇ ರೀತಿಯಾಗಿ ಇವಾಗ್ಲೇ ಏನ್ ಮಾಡ್ರಿ ಅಂತಂದ್ರೆ ಯೋಚನೆ ಮಾಡ್ರಿ, ನವೋದಯ, ಮುರಾರ್ಜಿ, ಸೈನಿಕ, ಆದರ್ಶ, ಆಳ್ವಾಸ್ ಆಗಿರ್ಬೋದು, ಅಲ್ಪಸಂಖ್ಯಾತ ಮೊರಾರ್ಜಿ ಎಕ್ಸಾಮ್ ಆಗಿರ್ಬೋದು, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಕ್ಸಾಮ್ ಆಗಿರ್ಬೋದು, ಈ ಎಲ್ಲ ಎಕ್ಸಾಮ್ ಗಳನ್ನ ನೀವು ಬರಿಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು? ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ನೀವು ತರಬೇತಿಯನ್ನ ಪಡ್ಕೊಡ್ರಿ, ಬೆಸ್ಟ್ ತರಬೇತಿಯನ್ನ ಪಡ್ಕೊಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಮುರಾರ್ಜಿ ಪಬ್ಲಿಕೇಶನ್ ವತಿಯಿಂದ, ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಪ್ರಶ್ನೆ ಪತ್ರಿಕೆ, ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಇನ್ನೂ ಯಾರಾದ್ರೂ ತೆಗೆದುಕೊಂಡಿರ್ಲಿಲ್ಲ ಅಂತಂದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಒಂದು ಪುಸ್ತಕದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಆಗಿರ್ಬೋದು, ಆಮೇಲೆ ಸೈನಿಕ ಚಾಂಪಿಯನ್ ಬುಕ್ ಬಗ್ಗೆ ಮಾಹಿತಿ ಆಗಿರ್ಬೋದು, ನಿಮಗೇನಾದ್ರೂ ಬೇಕಾಗಿತ್ತು ಅಂತಂದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಪ್ರವೇಶಗಳನ್ನ ಪಡ್ಕೊಡ್ರಿ, ಮತ್ತೆ ಬುಕ್ಸ್ ಗಳನ್ನ ಪರ್ಚೇಸ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಸರಸ್ವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ LKG ಇಂದ, ನರ್ಸರಿ, LKG, UKG ಇಂದ 5ನೇ ತರಗತಿವರೆಗೂ ಇಂಗ್ಲಿಷ್ ಮೀಡಿಯಂ ನ ಸ್ಕೂಲ್ ನಲ್ಲಿ ಅಡ್ಮಿಷನ್ಸ್ ಗಳು ಕೂಡ ಪ್ರಾರಂಭ ಆಗಿದಾವ, ತರಗತಿಗಳು ಕೂಡ ಪ್ರಾರಂಭ ಆಗ್ತಾವ. ಇನ್ನೇನು ಅಡ್ಮಿಷನ್ಸ್ ಗಳು ಕೆಲವೇ ಸೀಟುಗಳು ಮಾತ್ರ ಇದ್ದು, ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ರೆ ಅಡ್ಮಿಷನ್ಸ್ ಗಳನ್ನ ತೆಗೆದುಕೊಡ್ರಿ ಅಂತ ಹೇಳ್ತೀನಿ. ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.